ಅಮ್ಮಗೆ ಏನಾಗಿದೆ ಅಂತ ಯಾರಾದ್ರೂ ಹೇಳ್ತೀರಾ? ಏನಾಗಿಲ್ಲಪ್ಪ, ಏನು ಸ್ವಲ್ಪ ಡಿಸ್ಟರ್ಬ್ ಆಗಿದ್ದಾಳೆ. ನಿಮ್ಮಿಬ್ರು ಮಧ್ಯೆ ಏನಾದ್ರು? ಪ್ಲೀಸ್, ನಮ್ಮಿಬ್ರು ಮಧ್ಯೆ ಆತರ ಎಲ್ಲ ಏನೂ ಆಗಿಲ್ಲ. ಆದ್ರೆ ನೀವ್ ನಿಜ ಹೇಳಿ. ಹಳೆ ಕಾಯಿಲೆ ಮತ್ತೆ ವಾಪಸ್ ಬಂತ ಅಂತ ಹೇಳಿದ್ರಿ ಅಲ್ವಾ? ಏನದು? ಅದು ನಾನು ಹೇಳ್ಬಿಡ್ಬೇಕಿತ್ತು. ಇಂಥ ಗುಟ್ಟನ್ನ ಯಾರಾದ್ರೂ ಮುಚ್ಚಿಡಕ್ಕಾಗತ್ತಾ? ಡಾಕ್ಟರ್, ಆಚೆ ಮಾತಾಡೋಣ, ನಡೀರಿ. ಡಾಕ್ಟರ್, ಅಮಲಾ ಮತ್ತೆ ಏನಾದ್ರೂ ಅವ್ರ ಮನ್ಸಿಗೆ ಬೇಜಾರಾಯ್ತಾ? ಇಲ್ಲ, ಅಂಥದ್ದೇನೂ ಆಗಿಲ್ಲ. ಆದಷ್ಟು ಅವ್ರ ಮನ್ಸಿಗೆ ನೋವಾಗದೇ ಇರೋ ಹಾಗೆ ಪೀಸ್ಫುಲ್ ಆಗಿ ನೋಡ್ಕೊಳ್ಳಿ. ಇದು ಹೀಗೆ ಮುಂದುವರೆದ್ರೆ ಅವ್ರನ್ನ ಅಡ್ಮಿಟ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ವಾಟ್? ಟೈಮ್ಗೆ ಟ್ಯಾಬ್ಲೆಟ್ ಕೊಟ್ಬಿಡಿ. ಏನೇ ಇದ್ರೂ ನನಗೆ ಫೋನ್ ಮಾಡಿ ತಿಳಿಸಿ. ನಾನು ಮೇಡಮ್ಗೆ ಇನ್ಫಾರ್ಮ್ ಮಾಡ್ತೀನಿ. ಥ್ಯಾಂಕ್ ಯು, ಬರ್ತೀನಿ. ಮಾವ, ನೀವಾದ್ರೂ ಹೇಳಿ ಮಾವ, ಅವಳಿಗೆ ಏನಾಗಿದೆ ಅಂತ. ಅವಳನ್ನ ಈ ಪರಿಸ್ಥಿತಿ ನೋಡೋದಿಕ್ಕೆ ನನ್ಗೆ ಭಯ ಆಗುತ್ತೆ. ಅತ್ತೆ, ನೀವಾದ್ರೂ ಇಲ್ಲೇನ್ ನಡೀತಿದೆ ಅಂತ ಹೇಳಿ. ನಮ್ಮ ಅಮಲಾ ಚಿಕ್ಕ ವಯಸ್ಸಿನಿಂದಲೂ ಹಾಗೆ ಸಂದೀಪ್. ಡಿಪ್ರೆಸ್ಡ್ ಅಂಡ್ ಡಿಸ್ಟರ್ಬ್ ಚೈಲ್ಡ್. ಮಾನಸಿಕವಾಗಿ ಖಿನ್ನತೆಗೊಳಗಾಗಿರೋ ಮಗು ಇದು. ಏನ್ ಹೇಳ್ತಿದ್ದೀರಾ ಮಾವ? ಚಿಕ್ಕ ವಯಸ್ಸಿನಲ್ಲಿ ಅವಳ ಮನಸ್ಸು ಅವಳ ಸ್ಥಿಮಿತದಲ್ಲಿ ಇರ್ತಾ ಇರಲಿಲ್ಲ. ಯಾವಾಗಂದ್ರೆ ಅವಾಗ ಯಾರ ಮೇಲೆ ಇದ್ರೆ ಅವ್ರ ಮೇಲೆ ಕಿತ್ತಾಗೆ ಅಟ್ಯಾಕ್ ಮಾಡಿಬಿಡೋಳು. ಅವಳ ಮನಸ್ಸಿನಲ್ಲಿ ಯಾವ ದುಃಖ ಇತ್ತು, ಅವಳಿಗೆ ಏನಾಗ್ತಿತ್ತು ಅಂತೇಳಿ ಅವಳು ಯಾರ ಹತ್ರನೂ ಹೇಳ್ಕೊಳ್ತಿರ್ಲಿಲ್ಲ. ಅವಳ ಮನಸ್ಸಿನಲ್ಲಿ ಏನಿದೆ ಅಂತೇಳಿ ನಮಗೂ ಗೊತ್ತಾಗ್ತಿರ್ಲಿಲ್ಲ. 15 ವರ್ಷ ಆಗಿತ್ತು ಅಮಲಾ ಹೀಗೆಲ್ಲ ಆಡಿ. ಆದ್ರೆ ಇವತ್ತು ಇದ್ದಕ್ಕಿದ್ದಾಗೆ ಏನಾಯ್ತೋ ಗೊತ್ತಿಲ್ಲ. ನನ್ನ ಮಗಳು ಅಂದ್ರೆ ನನ್ನ ಪ್ರಾಣ. ನನ್ನ ಪಾಲಿನ ದೇವತೆ ಇವಳು, ದೇವತೆ. ಅಲ್ಲ, ಇಷ್ಟು ದೊಡ್ಡ ವಿಷಯನ ನನಗೆ ಯಾಕೆ ಹೇಳಿರ್ಲಿಲ್ಲ? ನನ್ನಿಂದ ಯಾಕೆ ಮಾವ ಮುಚ್ಚಿಟ್ರಿ? ನಮ್ಗೆ ಮುಚ್ಚಿಡ್ಬೇಕು ಅನ್ನೋ ಉದ್ದೇಶ ಇರಲಿಲ್ಲ ಅಳಿ. ಅಂದ್ರೆ ಹೀಗಾಗತ್ತೆ ಅಂತ ನಮಗೇನ್ ಗೊತ್ತಿತ್ತು? ಈಗ ಸಡನ್ ಆಗಿ ಹೀಗಾಗಿದೆ ಅಂದ್ರೆ ನಮಗೂ ಟೆನ್ಷನ್ ಆಗ್ತಿದೆ ಸಂದೀಪ್. ಆದ್ರೆ ಏನು, ನಾನ್ ಫೂಲ್ ಆದೆ ಇಲ್ಲಿ.
ಅವಳು ನನ್ ಹೆಂಡತಿ ಮಾವ. ಆದ್ರೂ ಅವಳ ಲೈಫಲ್ಲಿ ಏನಾಗಿತ್ತು ಯಾಕಾಗಿತ್ತು ಅಂತ ನನ್ಗೇನು ಗೊತ್ತೇ ಇಲ್ಲ. What a fool I am. ಅದ್ರ ಬಗ್ಗೆ ಒಂದೇ ಒಂದು ಸಣ್ಣ ಹಿಂಟ್ ಕೂಡ ಕೊಡ್ಲಿಲ್ವಲ್ಲ ನೀವು. ಇವತ್ತು ಈ ಇನ್ಸಿಡೆಂಟ್ ಆಗದೆ ಹೋಗಿದ್ರೆ ನನಗೇನು ಗೊತ್ತೇ ಆಗ್ತಿರ್ಲಿಲ್ಲ. ಅವಳು ಇದ್ರ ಬಗ್ಗೆ ನಾನು ಒಂದ್ ಸ್ವಲ್ಪನೂ ವಿಷಯ ಹೇಳಿಲ್ಲ. ಇದನ್ನೆಲ್ಲ ಅವಳು ಹೇಗೆ ಹೇಳಕ್ಕಾಗತ್ತೆ? ಅಲ್ಲ, ಅವಳಿಗೆ ಹೇಳಕ್ ಆಗ್ಲಿಲ್ಲ, ಆದ್ರೆ ನಿಮ್ಗೆ ಏನಾಗಿತ್ತು? ಛೇ, ಮೇಡಮ್, ಇಲ್ಲೇನ್ ಮಾಡ್ತಿದ್ದೀರಾ? ನಂಗೆಲ್ಲ ವಿಷಯ ಗೊತ್ತಾಯ್ತು ಆರಾಧನೆ. ನನ್ ಗೆಸ್ ಯಾವತ್ತೂ ರಾಂಗ್ ಆಗಲ್ಲ. ನಿನ್ ವಿಷಯದಲ್ಲೂ ಅಷ್ಟೇ. ಐ ನ್ಯೂ ಸಮಥಿಂಗ್ ವಾಸ್ ರಾಂಗ್ ಅಂಡ್ ಐ ವಾಸ್ ಅಬ್ಸಲ್ಯೂಟ್ಲಿ ರೈಟ್. ತಗೋ, ಇದು ನೋಡು. ನಿಂಗೆ ಇವರೆಲ್ಲ ಸಹಾಯ ಮಾಡಕ್ ನೋಡ್ತಾ ಇದ್ರೆ ಯಾಕೆ ಬೇಡ ಅಂತ ಇದ್ಯಾ? ಎಷ್ಟೋ ಜನಕ್ಕೆ ಹೆಲ್ಪಿಂಗ್ ಹ್ಯಾಂಡ್ಸೇ ಇರಲ್ಲ. ಆದ್ರೆ ನಿನಗೆ ನಿನ್ ವಟಾರದವ್ರೆಲ್ಲ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಾ ಇದಾರೆ. ಯಾಕೆ ಬೇಡ ಅಂತಿದ್ಯಾ? ಹಾಗೆ ಹೇಳಿ ಸಾಕು. ನಮಗೂ ಹೇಳಿ 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 ಸಾಕಾಯ್ತು. ನಿಮ್ಮಷ್ಟನ್ನಾದ್ರೂ ಹೇಳ್ಸೋಣ ಅಂತ ಕರ್ಕೊಂಡ್ಬಂದೆ. ಲುಕ್ ಎಟ್ ಹರ್. ಈ ವಯಸ್ಸಲ್ಲೂ ನಿಂಗೋಸ್ಕರ ವಾಯ್ಸ್ ರೇಸ್ ಮಾಡ್ತಾ ಇದಾರೆ. ಬಟ್ ವೈ ಆರ್ ಯು ಗಿವಿಂಗ್ ಅಪ್ ಆರಾಧನಾ? ಇದರಿಂದ ಏನ್ ಸಾಧಿಸ್ಬೇಕು ಅಂತಿದ್ಯಾ? ಏನಾಯ್ತು ನಿನ್ ಆಸೆ ಕನ್ಸ್ಗಳೆಲ್ಲ? ಅದನ್ನೆಲ್ಲ ಸುಟ್ಟು ಬೂದಿ ಮಾಡಿದ್ದೀನಿ ಮೇಡಮ್. ಫೀನಿಕ್ಸ್ ಬರ್ಡ್ ಗೊತ್ತಾ ನಿನಗೆ? ಅದನ್ನ ಸುಟ್ರೂ ಬೂದಿಯಿಂದ ಎದ್ದೇಳುತ್ತೆ, ಮತ್ತೆ ಹೊಸ ಬದುಕನ್ನ ಕಟ್ಕೊಳ್ಳುತ್ತೆ. ನಾವು ಹಾಗಾಗ್ಬೇಕು ಆರಾಧನಾ. ಎಷ್ಟೋ ಜನ ಗೋ ವಿತ್ ದ ಫ್ಲೋ ಅಂತಾರೆ. ನಾವು ನಮ್ ಬದುಕನ್ನ ನಾವಾಗೇ ರೂಪಿಸ್ಕೋಬೇಕು. ಹೊಸದಾಗಿ ಕಟ್ಕೋಬೇಕು. ನಮಗ್ ಬೇಕಾದಾಗೆ ಬದುಕನ್ನ ನಡೆಸ್ಬೇಕು. ನಮ್ ಕನ್ಸುಗಳನ್ನ ನನಸ್ ಮಾಡ್ಕೋಬೇಕು. ನಾವ್ ಜೀವಂತ ಇರೋದಕ್ಕೆ ಸಾಕ್ಷಿನೇ ಇದು. ಅವ್ರು ಹೇಳಿದ ಅರ್ಥ ಆಗ್ತಾ ಇದೆಯೇನೆ? ಮಹೇಶ ಹೇಳ್ದಂಗೆ ಮದ್ವೆ ಮಾಡ್ಕೊಂಡು ಬದುಕನ್ನ ಹಾಳು ಮಾಡ್ಕೋಬೇಡ. ನಮ್ಮಂತ ಮಿಡಲ್ ಕ್ಲಾಸ್ ಜನಕ್ಕೆ ಕನ್ಸ್ ಕಾಣೋದು ತುಂಬಾ ದುಮಾರಿ ಮೇಡಮ್. ಯು ಆರ್ ರಾಂಗ್. ನಾವ್ ಎಲ್ಲಿಂದ ಬಂದ್ವಿ, ನಮ್ ಬ್ಯಾಕ್ಗ್ರೌಂಡ್ ಏನು ಅನ್ನೋದು ಮುಖ್ಯ ಅಲ್ಲ. ನಮ್ ಕನಸುಗಳೇನು, ಅದನ್ನ ನೆರವೇರಿಸೋದಕ್ಕೆ ನಾವೆಷ್ಟು ಕಷ್ಟಪಟ್ವಿ, ಅದನ್ನ ಸಾಧಿಸಿದ್ವಾ, ಅದು ಮುಖ್ಯ. ಎವ್ರಿಬಡೀಸ್ ಡ್ರೀಮ್ಸ್ ಆರ್ ವ್ಯಾಲಿಡ್. ಎಲ್ರ ಕನಸುಗಳಿಗೂ ಅದರದ್ದೇ ಆದ ಮಹತ್ವ ಇದೆ. ಅದನ್ನ ಮರಿಬೇಡ. ಓಕೆ, ನಿನ್ ಡೈಮ ನನಗೆ ಅರ್ಥ ಆಗ್ತದೆ. ನಿನಗೆ ಓಕೆ ಆದ್ರೆ ನಿನಗ್ ನಡೀತಿರೋ ಅನ್ಯಾಯದ ಬಗ್ಗೆ
ನಾವ್ ಈಗ್ಲೇ ಲೀಗಲ್ ಆಕ್ಷನ್ ತಗೋಬಹುದು. ನಾನ್ ನಿನ್ ಜೊತೆ ನಿಂತ್ಕೋತೀನಿ. ಎಷ್ಟೋ ಜನ ಹೆಣ್ಮಕ್ಳು ಈ ತರ ಬಲವಂತದ ಮದ್ವೆ ಮಾಡ್ಕೊಳಕ್ ಒಪ್ಕೊಂಡು ಕಷ್ಟದಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಿದ್ದಾರೆ. ನೀನು ಹಾಗಾಗ್ಬಾರ್ದು ಆರಾಧನಾ. ನೀನ್ ಬಯಸಿರೋ ಲೈಫ್ ನಿನಗ್ ಸಿಗ್ಬೇಕು. ಇಷ್ಟ ದಿನ ನೀನ್ ಪಟ್ಟಿದ ಕಷ್ಟಕ್ಕೆ ಒಂದ್ ಅರ್ಥ ಇರ್ಬೇಕು. ಯು ಶುಡ್ ಸ್ಟ್ಯಾಂಡ್ ಫಾರ್ ಯೋರ್ ಸೆಲ್ಫ್. ನಿಂಗೋಸ್ಕರ ನೀನ್ ಫೈಟ್ ಮಾಡ್ಬೇಕು. ಅರಸರ ನೋಡೆ, ಆ ಮೇಡಮು ದೇವರು ಬಂದಿದ್ದಾರೆ ಕಣೆ. ಖಂಡಿತ ನಿನಗೆ ಒಳ್ಳೇದಾಗುತ್ತೆ ಕಣೆ. ನಿನ್ನ ಕೈಯಾರ್ತಿ ಜೀವನ ಹಾಳು ಮಾಡ್ಕೋಬೇಡ ಕಣೆ. ನಾ ಹೇಳೋ ಮಾತು ಕೇಳೆ ಕೇಳೆ. ಇವನೊಬ್ಬ ರಜಗ ಎಲ್ಲೋ ಅಲ್ಲೇ ಒಕ್ಕಿಸ್ಕೊಂಡ್ಬಿಡ್ತಾನೆ. ಇಬ್ರು ಏನೋ ಮಾಡ್ತಿದ್ದೀರಾ? ಯಾಕೆ? ನಾವೇನಾದ್ರೂ ಮಾಡ್ಕೊಳ್ತೀವಿ, ನಿಂಗೇನು? ನನಗ್ ಗೊತ್ತಾಗ್ಬೇಕು. ಏನೋ ಪ್ಲಾನ್ ಮಾಡ್ತಿದ್ದೀರಾ? ಹೌದು, ಪ್ಲಾನ್ ಮಾಡ್ತಿದೀವಿ. ಈ ಮದುವೆ ನಿಲ್ಸೋದಕ್ಕೆ ಪ್ಲಾನ್ ಮಾಡ್ತಾ ಇದೀವಿ. ಏನೀಗ? ಅಜ್ಜಿ, ನಿಮ್ ವಯಸ್ಸಿಗೆ ತಕ್ಕಂಗ್ ಮಾತಾಡಿ. ನಾನು ನನ್ನ ವಯಸ್ಸಿಗೆ ತಕ್ಕಂಗೆ ಮಾತಾಡ್ತಾ ಇರೋದು. ನೀನೇ ವಯಸ್ಸು ವಿರುದ್ಧವಾಗಿ ಮಾತಾಡೋನು. ಯಾಕಜ್ಜಿ ಹಿಂಗ್ ಊರೂರು ಅಂತೀರಾ? ನಾನೀಗೇನ್ ಮಾಡ್ದೆ? ಇನ್ನೇನೋ ಮಾಡ್ಬೇಕು. ಮಾಡಿ ಸಾಲ್ದ ಇವಾಗ. ನಡಿಯೇ ನಡಿಯೇ ಹೋಗೋಣ. ಶ್ರೀ, ಬೆಳಗ್ಗೆಯಿಂದ ಏನು ತಿಂದಿಲ್ಲ, ಇಲ್ಲೇ ಕೂತಿದ್ದೀರಾ. ಹೋಗೇನಾದ್ರೂ ತಿನ್ಕೊಂಬನ್ರಿ, ನಾನ್ ಕುತ್ಕೊಳ್ತೀನಿ. ಪರವಾಗಿಲ್ಲ ಸರ್. ಅಮ್ಲಾ ಮೊದಲು ಎದ್ದೇಳಿ, ಆಮೇಲೆ ಊಟ ಮಾಡಿದ್ರಾಯ್ತು. ನನಗೀಗೇನು ಹಸಿವಿಲ್ಲ. ಯಾಕೆ ಹೀಗೆ ಕೂತಿದ್ದೀರಾ? ಏನೂ ಆಗಲ್ಲ. ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಅಮ್ಮು ಸರಿ ಹೋಗ್ತಾಳೆ. ಪಾಪ ಏನಾಗಿತ್ತೋ ಏನೋ, ಡಿಸ್ಟರ್ಬ್ ಆಗಿದ್ದಾಳೆ. ಮಗಳೇ, ಕಂದ, ಅಮ್ಮ ಹೇಗಿದ್ಯಮ್ಮ? ಅಪ್ಪ, ನೀವು ನಂಗೆ ಖುಷ್ ಅಂದ್ಬಿಟ್ರಿ ಅಲ್ವಾ? ಇಲ್ಲ ಅಮಲ, ನಾನು ಹಾಗೆ ಹೇಳ್ಬಾರ್ದಿತ್ತು. ಸಾರಿ, ಇನ್ಮೇಲೆ ಯಾವತ್ತೂ ಹಾಗೆಲ್ಲ ಹೇಳೋದಿಲ್ಲ. ನಂಗೆ ತುಂಬಾ ಹೊಟ್ಟೆ ಹಸಿತಾ ಇದೆ. ಹೌದಾ ಕಂದ?
ಒಂದೇ ನಿಮಿಷ. ಸಾವಿತ್ರಿ, ಬೇಗ ಬೇಗ ಊಟ ತರೋದು, ಅವ್ರಿಗೆ ಹೊಟ್ಟೆ ಹಸಿದಿದೆ, ಬೇಗ. ರಕ್ಷು ಬಾ ರಕ್ಷು. ನಡೀರಿ, ಅವ್ರನ್ನ ಯಾರು ಡಿಸ್ಟರ್ಬ್ ಮಾಡೋದು ಬೇಡ, ಹೋಗೋಣ. ಅದೇ ಇಷ್ಟು ರಾತ್ರಿ ಆಗಿದೆ, ಇನ್ನು ಮಲ್ಕೊಂಡಿಲ್ವ ನೀವು? ಮದುವೆ ಹೆಣ್ಣಿನ ಅಮ್ಮ ನೀವು, ಮಲ್ಕೋಬೇಕು. ಇಲ್ಲ ಅಂತಂದರೆ ಫೋಟೋದಲ್ಲಿ ಚೆನ್ನಾಗಿ ಬರಲ್ಲ, ಕಣ್ಣು ಸುತ್ತ ಡಾರ್ಕ್ ಸರ್ಕಲ್ ಬಂದಿರುತ್ತೆ. ಮಲ್ಕೊಳ್ಳಿ. ಯಾಕದೆ ಯಾಕಾಗಿ ನೋಡ್ತಾ ಇದ್ದೀರಾ? ನೀವು ಭಯ ಸ್ಮಾರ್ಟ್ ಆಗಿದ್ದಾನೆ ಅಂತನಾ? ಪುರುಷಿ ಯಾಕೆ ತುರಾಡ್ತಾ ಇದೆ ಅಂತ ಯೋಚನೆ ಮಾಡ್ತಿದ್ರಾ? ಏಲತ್ತೆ, ಅದು ರಾತ್ರಿ ಕತ್ಲಾಗಿದೆ ನೋಡಿ, ತಪ್ಪೆಜ್ಜೆ ಇಡಬಾರದು ಅಂತ ನೋಡ್ಕೊಂಡು ಹಾಗೆ ಹೆಜ್ಜೆ ಇಡ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಅದು ನೆಲನೇ ಸರಿ ಇಲ್ಲ ನೋಡಿ, ಹೆಂಗೆ ಡೊಂಕಾಗಿದೆ. ನೀವೇನು ತಲೆ ಕೆಡಿಸ್ಕೊಬಿಡಿಯತ್ತೆ, ಮದುವೆ ಅನ್ನೋದೊಂದಾಗಲಿ ಈ ಒಟಾರನ ಕೊಂಡ್ಕೊಂಡ್ಬಿಡ್ತೀನಿ, ನೆಲನೆಲ್ಲ ಫುಲ್ ಹಂಗೆ ಸ್ಮೂತ್ ಮಾಡಿಬಿಡ್ತೀನಿ. ನೀವು ನನ್ನ ಅತ್ತೆ, ನನ್ನ ಹೆಂಡತಿ ಅಮ್ಮ ಮಾರ್ಬಲ್ ಮೇಲೆ ಓಡಾಡಬೇಕು, ಹಂಗ ಮಾಡ್ತೀನಿ. ಎಲ್ಲಿಗಪ್ಪ ಹೊರಟೆ? ಅದು ನಾಳೆ ನಂದು ಆರಾಧನವ್ರದ್ದು ಮದುವೆ ಅಲ್ವಾ, ಅದಕ್ಕೆ ವಿಶ್ ಮಾಡೋಕ್ಕೆ ಅಂತ ಫ್ರೆಂಡ್ಸ್ ಎಲ್ಲ ಬರ್ತಾ ಇದ್ದಾರೆ. ಅವ್ರಿಗೆ ವಿಶ್ ಮಾಡಿಬಿಟ್ಟು ನಾನು ವಾಪಸ್ ಬರುತ್ತೇನೆ. ಇಷ್ಟೊತ್ತಲ್ಲ? ಜಸ್ಟ್ 15 ಮಿನಿಟ್ಸ್. ಹಿಂಗೆ ಬಂದ್ಬಿಡ್ತೀನಿ ಅತ್ತೆ. ಮದುವೆ ಆದಮೇಲೆ ಹಿಂಗೆಲ್ಲ ಹೋಗೋಕ್ಕಾಗತ್ತೆ? ಫ್ರೆಂಡ್ಸ್ ಎಲ್ಲ ಇವತ್ತು ಲಾಸ್ಟ್. ಮದುವೆ ಆದಮೇಲೆ ಆರಾಧನಾ ಅವ್ರಿಗೆ ಹೇಳಿದ್ದೀನಿ, ನಿನ್ನ ಬಿಟ್ಟು ನಾನು ಎಲ್ಲೂ ಹೋಗಲ್ಲ ಅಂತ. ಈಗ ಒಂದೇ ಒಂದ್ಸಲ ಹಿಂಗೆ ಬಂದ್ಬಿಡ್ತೀನಿ.